ಡಿ.ಕೆ. ಶಿವಕುಮಾರ್ ಅವರ 20 ಜನರ ಕ್ಯಾಬಿನೆಟ್ನ ಶಾಸಕರುಗಳ ಏನು ನೂತನ ಸಚಿವರ ಪಟ್ಟಿ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥದ್ದು. ಮಧುಬಂಗಾರಪ್ಪನವರು ಇದ್ದರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಸರ್, ಮತ್ತೊಮ್ಮೆ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ, ಏನು ಹೇಳ್ತೀರಾ ಸರ್? ಮೊದಲನೇ ಭಾಳ ಧನ್ಯವಾದಗಳು. ವಿಶ್ವಾಸವನ್ನು ಮತ್ತೆ ಇಟ್ಟಿದ್ದಾರೆ. ಭಾಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದರು, ನಿಭಾಯಿಸಿ ನನಗೆ ಮತ್ತೆ ಆಯ್ಕೆ ಮಾಡಿದ್ದಕ್ಕೆ ನಾನು ವರಿಷ್ಠರಿಗೆ ಧನ್ಯವಾದಗಳನ್ನು ಮತ್ತು ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು 3 ವರ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಒಳ್ಳೆ ರೀತಿ ಮಾರ್ಗದರ್ಶನ ಮಾಡಿ ಆಳಿತನ ಹೆಂಗೆ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ಅವರು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಮರೆಯೋದಕ್ಕಾಗೋದಿಲ್ಲ. ಅದಕ್ಕೆ ಅವ್ರಿಗೆ ಧನ್ಯವಾದಗಳು. ಮತ್ತು ಈಗ ಹೊಸದಾಗಿ ಹರಿಪ್ರಸಾದ್ ಅವರು ಕೂಡ ಅಧ್ಯಕ್ಷ ಆಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಸೊರಬ ಕ್ಷೇತ್ರ ಇರ್ಬೋದು ಮತ್ತು ರಾಜ್ಯದ ಜನರಿಗೂ ಕೂಡ ವಿಶ್ವಾಸ ಇಟ್ಕೊಳ್ಳಿ, ವಿಶ್ವಾಸದಿಂದ ಕೆಲಸವನ್ನು ಯಾವುದೇ ಬಂದ್ರೂ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ. ಯಾವ ಮಾನದಂಡದ ಆಧಾರದ ಮೇಲೆ ಹೈಕಮಾಂಡ್ ನಿಮಗೆ ಅವಕಾಶವನ್ನು ಮಾಡಿಕೊಡುತ್ತೆ ಸರ್? ಅದನ್ನು ನಾವು ಮಾನದಂಡ ಅದು ಕಷ್ಟ ಆಗ್ತದೆ ನಾವು ಹೇಳೋದು. ಆದರೆ ಅಲ್ಲ, ಅದೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಫ್ಯೂಚರು ಎಲ್ಲ ನೋಡಿ ಮತ್ತು ನಾವು ಯಾವ ರೀತಿ ಆಡಳಿತ ಮಾಡಿರ್ತೀವಿ ಅದನ್ನೆಲ್ಲ ನೋಡ್ಕೊಂಡು ಮಾಡಿರ್ತಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಷೇತ್ರದ ಜನಕ್ಕೆ ಏನು ಹೇಳ್ತೀರಾ ಸರ್? ಇದು ಈ ಮೂಲಕವಾಗಿ ಈ ಹಿಂದೆ ಕೂಡ 3 ವರ್ಷಗಳ ಕಾಲ ಸಚಿವರಾಗಿ ಅವಕಾಶ ಮಾಡಿಕೊಟ್ಟಿತ್ತು. ಅವರೇ ತಾನೇ ರಾಜಕೀಯವಾಗಿ ನಮಗೆ ಹುಟ್ಟಿ ಬೆಳೆಸೋದು. ನಮ್ಮ ತಂದೆಯವರು ಒಂದು ಕಡೆಗಾದರೆ ಇನ್ನೊಂದು ಕಡೆಗೆ ಸೊರಬ ಕ್ಷೇತ್ರದ ಜನರು, ಅವರನ್ನು ಯಾವತ್ತೂ ಕೂಡ ನಾವು ಮರೆಯೋದಕ್ಕಾಗೋದಿಲ್ಲ. ಮತ್ತು ರಾಜ್ಯ ಜನರಿಗೆ ಸೇವೆ ಮಾಡಬೇಕು. ನಮ್ಮ ಸೊರಬ ಹಾಗೆ ಅದೇ ಪ್ರೀತಿ ವಿಶ್ವಾಸವನ್ನು ರಾಜ್ಯ ಜನರಿಂದ ಗಳಿಸ್ಕೊಳ್ಬೇಕಾಗತ್ತೆ, ವಿಶ್ವಾಸವನ್ನು ಉಳಿಸ್ಕೊಳ್ಬೇಕಾಗತ್ತೆ. ದೊಡ್ಡ ಜವಾಬ್ದಾರಿಯನ್ನು ರಾಜ್ಯದ ವರಿಷ್ಠರು ಮತ್ತು ರಾಷ್ಟ್ರದ ವರಿಷ್ಠರು ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಿಂದೆ ಶಿಕ್ಷಣ ಖಾತೆಯನ್ನು ನಿಭಾಯಿಸಿದರೆ ಈ ಬಾರಿ ಯಾವುದಾದ್ರೂ ಇಂಥದ್ದೇ ಖಾತೆ ಬೇಕು ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ಮುಂದಿಡ್ತೀರಾ ಸರ್? ಇಲ್ಲ, ನನಗೆ ಏನಾಗುತ್ತೆ ಇದರೊಳಗೆಲ್ಲ ಮುಂಚೆ OBC ಅಧ್ಯಕ್ಷ ಆಗಿದ್ದೆ. ನಾನು OBC ಅಧ್ಯಕ್ಷ ಆಗಿ ಕೆಲಸವನ್ನು ಮಾಡಿದೆ. ಪ್ರಣಾಳಿಕೆ ಉಪಾಧ್ಯಕ್ಷ 2023, ಅದಾದಮೇಲೆ ಶಿಕ್ಷಣ ಸಚಿವನಾಗಿ. ಸೊ ಯಾವಾಗ ಅವ್ರು ಏನು ಕೆಲಸ ಕೊಟ್ಟಿದ್ದಾರೆ ನಾನು ಮಾಡ್ಕೊಂಡು ಹೋಗಿದ್ದೆ. ಕೆಲಸ ಚಿಕ್ಕದು ದೊಡ್ಡದು ಅನ್ನೋದ್ರ ಬದಲು ಅದು ಜವಾಬ್ದಾರಿತ್ವವಾಗಿ ಮಾಡಿ ಒಳ್ಳೆ ಹೆಸರು ತೊಗೊಳ್ಳೋದು ಭಾಳ ಮುಖ್ಯ ಅನಿಸುತ್ತೆ. ಅದನ್ನು ನಾನು ಮಾಡ್ತೀನಿ. ಇದಿಷ್ಟು ಮಧು ಬಂಗಾರಪ್ಪನವರು ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.